ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಜಯನಗರ ಸಮೀಪವಿರುವ ಹೆಲನ್ ಕೆಲ್ಲರ್ ಕಿವುಡ ಮಕ್ಕಳ ಸಂಸ್ಥೆಯ ಶಾಲೆಯಲ್ಲಿ ಚೆಶೈರ್ ಡಿಸೆಬಿಲಿಟಿ ಟ್ರಸ್ಟ್ ಸಹಯೋಗದಲ್ಲಿ 8 ಮಂದಿ ವಿಕಲಚೇತನರಿಗೆ ತಲಾ 1.2 ಲಕ್ಷ ರು ಮೌಲ್ಯದ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನವನ್ನು ಶಾಸಕ ಜ್ಯೋತಿ ಗಣೇಶ್ ಅವರು ವಿತರಿಸಿದರು. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಈ ಎರಡು ಸಂಸ್ಥೆಗಳು ಹಲವಾರು ವರ್ಷಗಳಿಂದ ವಿಶೇಷ ಚೇತನರಿಗೆ ಹಲವು ರೀತಿಯಲ್ಲಿ ಸಹಾಯ ಮಾಡಿಕೊಂಡು ಬರುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವು ವಿಶೇಷ ಚೇತನರಿಗೆ ಚೈತನ್ಯ ತುಂಬುವ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಇದನ್ನು ಬಳಸಿಕೊಳ್ಳಬೇಕು ಅಂತ ಹೇಳಿದರು. ಇನ್ನು ವಿಶೇಷ ಚೇತನರಿಗೆ ವಿದ್ಯಾಭ್ಯಾಸ ನೀಡುವ ಜೊತೆಗೆ ಅವರ ಜೀವನ ಭದ್ರತೆಗೆ ನೆರವಾಗುವಂತಹ ಉದ್ಯೋಗ ಆಧಾರಿತ ತರಬೇತಿ ನೀಡಿ ಸ್ವಯಂ ಉದ್ಯೋಗ ಅವಲಂಬಿಸಲು ಸಹಾಯವಾಗುವ ರೀತಿಯಲ್ಲಿ ಚಟುವಟಿಕೆ ನಡೆಸುತ್ತಿರುವ ಸಂಸ್ಥೆಗಳ ಕಾರ್ಯ ಶ್ಲಾಘನೀಯ ಅಂದರು. ಎಲ್ಲ ವಿಶೇಷ ಚೇತನರಿಗೆ ಕೆಲವೊಂದು ಸಂಕಲನಗಳು ಜೀವನವನ್ನು ಸರಿ ಹೋಗಲಿಕ್ಕೆ ಯಾವ ರೀತಿ ಒಂದು ಸಪ್ಲಿಮೆಂಟರಿ ಟ್ಯಾಬ್ಲೆಟ್ ತಗೊಂಡಾಗಿ ಅವರು ಕೂಡ ನೀವು ಒಂದು ಸಪ್ಲಿಮೆಂಟ್ ಸಲಕರಣೆಗಳನ್ನ ಕೊಡುವಂಥ ಈ ಸಮಾರಂಭದಲ್ಲಿ ಪಾಟೀಲ್ ಮೇಡಮ್ ಇದ್ದಾರೆ, ನಮ್ಮ ರವೀಶ್ ಅವರು ಮತ್ತು ಗಾಯತ್ರಿ ಮೇಡಮ್ ಇದ್ದಾರೆ, ಮತ್ತು ಮುಖ್ಯವಾಗಿ ಜಿಲ್ಲಾ ಡಿಸ್ಟ್ರಿಕ್ಟ್ ಆಫೀಸರ್ ನಮ್ಮ ಡಿಸಬಿಲಿಟೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಈ ಭಾಗದ ಕಾರ್ಪೊರೇಟ್ ಆದಂಥ ನಮ್ಮ ಸಿ ಎನ್ ರಮೇಶ್ ಅವರಿದ್ದಾರೆ, ಹಿರಿಯರಾದಂಥ ಹನುಮಂತ ಆಫೀಸರ್ ಇದ್ದಾರೆ, ಮತ್ತು ನಮ್ಮ ರುದ್ರೇಶ್ ಅವರು ನಮ್ಮ ಮುಖಂಡರಿದ್ದಾರೆ, ಕೆ ವಿ ಪ್ರಕಾಶ್ ಅವರು HMD ಇಂಡಿಯನ್ ಲೀಡರ್ ಆಗಿರ್ತಾರೆ, ಎಲ್ಲ ನಮ್ಮ ಮುಖಂಡರು ನಮ್ಮ ಸಂಜೀವಪ್ಪ ಹಿರಿಯರಿದ್ದಾರೆ, ಮೇಡಮ್ ವಸಂತ ಎಲ್ಲ ಲೀಡರ್ಗಳು ಕೂಡ ಇವತ್ತಿದ್ದಾರೆ. ಮುಖ್ಯವಾಗಿ ತಾವು ಆಡಿಯನ್ಸ್ ಏನಿದ್ದಾರೆ ಇವತ್ತು ಮುಖ್ಯವಾಗಿ ಏನು ಇತರ ಚೇತನರು ಮತ್ತು ವಿಶೇಷ ಚೇತನರು, ಯಾಕಂದರೆ ಹೆಸರುನೇ ಈಗ ಒಂದು ಸ್ವಲ್ಪ ಸಂಸ್ಕಾರ ಕೊಟ್ಟು ಹೆಸರಿಟ್ಟುವಂಥದ್ದು ಯಾರಿಗೂ ಕೂಡ, ಯಾಕಂದರೆ ಅವ್ರು ಹೇಳೋ ಒಂದು 5% ಇದ್ದೇ ಇರ್ತದಲ್ಲ ಮೇಡಮ್, ಅವ್ರು ಹೇಳಿದ್ದು ದಿ ವರ್ಲ್ಡ್ ಪಾಪ್ಯುಲೇಷನ್ 5% ಒನ್ ಆರ್ ದಿ ಅದರ್ ಡಿಸಬಿಲಿಟಿ ಎಲ್ಲರೂ ಕೂಡ ಇದ್ದೇ ಇರ್ತದೆ. ಅದರಿಂದ ಎಲ್ಲ ಒಂದು ಕಡೆ ಮುಂಚೆ ಎಲ್ಲ ಒಂದೊಂಥರ ಸಮಾಜದಿಂದ ಎಲ್ಲ ಒಂದು ಕಡೆ ನೋಡಿದಾಗ ಬೇರೆ ರೀತಿ ಇತ್ತು. ಆದರೆ ಈಗ ಸಮಾಜ ಮುಖ್ಯವಾಹಿನಿಗೆ ಅವರು ಕೂಡ ಸಾಮಾನ್ಯರಂತೆ ಅವನು ಯಾವ ರೀತಿ ನಡೆಸ್ಕೋಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಸಾಕಷ್ಟು ಇವತ್ತು ಕೊಡ್ತಿದೆ. ಮೋದಿ ಗೌರ್ಮೆಂಟ್ ಕೂಡ ತುಂಬ ಇರೋದು, ಯಾಕಂದರೆ 5 ಫಂಕ್ಷನ್ ನಮ್ಮ ಜಿಲ್ಲೆಯಲ್ಲೇ ಸೋಮಣ್ಣ ಅವರು ಮಾಡಿದ್ದಾರೆ, ಮನೆ ಗೌರ್ಮೆಂಟ್ ಅವರು ಮಾಡಿದ್ರು, ಸೋಮಣ್ಣ ಅವರು ಜಾಸ್ತಿ ಮಾಡಿದ್ದಾರೆ ಪ್ರೋಗ್ರಾಮ್. ಗೂಳೂರಿನಲ್ಲಿ ಒಂದಾಯಿತು, ಮನೆ ಚಿತ್ತೂರಿನಲ್ಲಿ ಒಂದಾಯಿತು, ಮೊನ್ನೆ ಬೇರೆ ಕುಳಗಲ್ಲೂರು ಮತ್ತು ಪಾವಗಡ ಮತ್ತು ಲೋಕಸಭಾ ಹೆಲನ್ ಕೆಲ್ಲರ್ ಕಿವುಡು ಮಕ್ಕಳ ಸಂಸ್ಥೆಯ ಪ್ರಾಂಶುಪಾಲರಾದ ಗಾಯತ್ರಿ ರವೀಶ್ ಮಾತನಾಡಿ, 1997ರಲ್ಲಿ ಆರಂಭವಾದ ಸಂಸ್ಥೆ ಇದುವರೆಗೂ 2-3 ಸಾವಿರ ವಿಕಲಚೇತನರಿಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ನೆರವಾಗಿ 107 ಮಂದಿ ಕಿವುಡ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಿ ಅವರು ವಿವಿಧೆಡೆ ಉದ್ಯೋಗ ಪಡೆದು ಜೀವನ ಕಟ್ಟಿಕೊಳ್ಳಲು ನೆರವಾಗಿದೆ. ಕಳೆದ 4 ವರ್ಷಗಳಿಂದಲೂ ಚೆಶೈರ್ ಡಿಸಬಿಲಿಟಿ ಟ್ರಸ್ಟ್ ಸಹಯೋಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಎಲ್ರಿಗೂ ನಮಸ್ಕಾರ. ನಾನು ಗಾಯತ್ರಿ ರವೀಶ್, ಹೆಲನ್ ಕೆಲ್ಲರ್ ಸಂಸ್ಥೆಯ ಸಂಸ್ಥಾಪಕರು. ನಾವು ಇಂದಿನ ಕಾರ್ಯಕ್ರಮದಲ್ಲಿ ವಿಕಲಚೇತನ ಅಂದರೆ ದೈಹಿಕ ತೀವ್ರ ವಿಕಲಚೇತನರು, ನಡೆಯೋಕ್ಕೆ ತುಂಬ ತೊಂದರೆ ಇರ್ತಕ್ಕಂಥ ವಿಕಲಚೇತನರಿಗೆ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನಗಳ ಮೂಲಕ ಅವರು ಸ್ವಂತ ಉದ್ಯೋಗ ಅಥವಾ ಉದ್ಯೋಗಕ್ಕೆ ಹೋಗಿ ತಮ್ಮ ಸ್ವಂತ ಆರ್ಥಿಕವಾಗಿ ಅವರು ಸ್ವಾವಲಂಬಿಗಳಾಗಿ ಜೀವನ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಚೆಶೈರ್ ಡಿಸಬಿಲಿಟಿ ಟ್ರಸ್ಟ್ ಮತ್ತು ಹೆಲನ್ ಕೆಲ್ಲರ್ ಸಂಸ್ಥೆ ಇಬ್ಬರು ಸಹಯೋಗದಿಂದ ಆ ರೀತಿ ವಿಕಲಚೇತನರಿಗೆ ಒಂದು ತಿಂಗಳ ತರಬೇತಿನ ಕೊಡ್ತೀವಿ. ಉಚಿತವಾದಂಥ ತರಬೇತಿ ನೀಡಿ ಅವರಿಗೆ ಈ ರೀತಿ ವಾಹನಗಳನ್ನು ದೊರಕಿಸ್ಕೊಡ್ತೀವಿ. ಅಂದರೆ ನಾವು ಕೊಡೋದಿಲ್ಲ, ದಾನಿಗಳ ಮೂಲಕ ಅವರಿಗೆ ಕೊಡಿಸ್ಬಿಟ್ಟು ಅವರು ಸ್ವತಂತ್ರವಾಗಿ ಜೀವನ ಮಾಡಬೇಕು ಮತ್ತು ಸ್ವತಂತ್ರವಾಗಿ ಓಡಾಡಬೇಕು. ಅವರು ಈ ಒಂದು ವಾಹನನ ಅವರು ಟ್ರೈನ್ಗಳಲ್ಲಿ ತೊಗೊಂಡೋಗ್ಬೋದು, ಮೆಟ್ರೋಗಳಲ್ಲಿ ಅದನ್ನು ತೊಗೊಂಡೋಗ್ಬೋದು, ಮಾಲ್ಗಳಲ್ಲಿ ಅಥವಾ ಬ್ಯಾಂಕ್ ಹೋಗಬೇಕು ಎಲ್ಲೋದ್ರೂ ಅವರು ಈ ಒಂದು ವಾಹನನ ತೊಗೊಂಡು ಎಲ್ಲ ಕಡೆ ಓಡಾಡಿ ಸ್ವತಃ ಜೀವನನ ನಡೆಸೋಕ್ಕೆ ಅನುಕೂಲ ಮಾಡಲಿಕ್ಕೆ ಈ ವಾಹನ ಅನುಕೂಲ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದೀವಿ. ಇವತ್ತು ನಾವು ಆ ಒಂದು ವಾಹನನ ಪಡ್ಕೊಂಡು 8 ಜನ ಫಲಾನುಭವಿಗಳು ಇವತ್ತು ತುಂಬ ಸಂತೋಷವಾಗಿದ್ದಾರೆ. ಈ ಒಂದು ಕಾರ್ಯಕ್ರಮನ MLA ತುಮಕೂರು ನಗರದ ಶಾಸಕರಾದಂಥ ಜ್ಯೋತಿ ಗಣೇಶ್ರವರ ಮೂಲಕ ನಾವು ಇದನ್ನು ಕೊಡಿಸಿದ್ವಿ. ಮತ್ತು ಚೆಶೈರ್ ಡಿಸಬಿಲಿಟಿ ಟ್ರಸ್ಟ್ ಸಂಸ್ಥೆಯ ಮ್ಯಾನೇಜರ್ ಅವರಾದಂಥ ಅನುರಾಧ ಪಾಟೀಲ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನ ಬಗ್ಗೆ ಹೇಳಬೇಕು ಅಂದರೆ ಇದ್ರದ್ದು ಅಡ್ವಾಂಟೇಜ್ ಏನಿದೆ ಅಂದರೆ, ನೀವು ರೂಮ್ ಒಳಗಡೆ ಅಡ್ಡಾಡಬೇಕಂದ್ರೆ ನಿಮ್ಗೆ ವೀಲ್ ಚೇರ್ ಬೇಕು, ಹೌದಾ? ಆಮೇಲೆ ಹೊರಗಡೆ ಹೋಗಬೇಕಾದ್ರೆ ನಿಮಗೆ ವೆಹಿಕಲ್ ಬೇಕು, ಮೋಟರ್ ಬೇಕು. ಬಟ್ ಇದು ವೆಹಿಕಲ್ 2 ಕೆಲಸ ಮಾಡುತ್ತೆ. ನೀವು ಒಳಗಡೆ ಇದ್ದಾಗ ಅದು ಮುಂದ್ಗಡೆ ಬ್ರೇಕ್ನ ತೆಗೆದಿಟ್ಟರೆ ನೀವು ಅದನ್ನು ಜಸ್ಟ್ ಒಂದು ವೀಲ್ ಚೇರ್ ಮಾಡ್ಕೊಂಡು ಅಡ್ಡಾಡ್ಕೋಬೋದು.
ನೀವು ಹೊರಗಡೆ ಅಡ್ಡಾಡಬೇಕು ಅಂದರೆ ಅದು ಮುಂದಿಂದ ಏನು ಹ್ಯಾಂಡಲ್ ಇರುತ್ತೆ, ವೀಲ್ಸ್ ಇರುತ್ತೆ, ಅದನ್ನು ನೀವು ಅದನ್ನು ಫಿಕ್ಸ್ ಮಾಡಿದರೆ ನೀವು ಆ್ಯಸ್ ಇಟ್ ಇದನ್ನು ವೆಹಿಕಲ್ ಥರ ತೊಗೊಂಡು ಹೋಗ್ಬೋದು. ಈ ಥರದ್ದು ನಾವು ಮಾಡ್ತಾ ಒಂದು 6 months ಆಯಿತು ನಮ್ಮ ಸಂಸ್ಥೆಯಿಂದ. ಈ ಥರ ವೆಹಿಕಲ್ ಉಪಯೋಗಿಸ್ಕೊಂಡು ಜನ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆಗಿದ್ದಾರೆ. ಝೊಮ್ಯಾಟೊದಲ್ಲಿ ಡೆಲಿವರಿ ಪಾರ್ಟ್ನರ್ ಆದರೆ ಕನಿಷ್ಠ 15,000ದಿಂದ ಅವರ ಸ್ಟಾರ್ಟ್ ಆಗಿದ್ದು ಇನ್ಕಮ್ ಆದಾಯ 40,000 50,000ವರೆಗೂ ಮಾಡಿದ್ದಾರೆ ಸರ್. ಅದು ನೋಡಿ ನಮ್ಗೆ ಖುಷಿ ಅನಿಸಿತ್ತು. ಸೊ ನೀವು ಕೇವಲ ವೆಹಿಕಲ್ ಕೊಡೋದು ಮಾತ್ರ ಅಲ್ಲ, ಯಾರಿಗೆಲ್ಲ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆಗಬೇಕು ಅಂತ ಆಸೆ ಇದ್ದಿದ್ದೆ ಆದರೆ ಅವರಿಗೆ ಝೊಮ್ಯಾಟೊದಲ್ಲಿ ಡೆಲಿವರಿ ಪಾರ್ಟ್ನರ್ ಮಾಡ್ತೀವಿ, ನೀವು ವಾಟ್ಸಪ್ ಗ್ರೂಪ್ ಮಾಡ್ತೀವಿ, ಅದರಲ್ಲಿ ನೀವು ಹೇಳ್ಬೋದು ದಿನಾಲು ಎಷ್ಟು ಬೆಳೆಸೋದು ಗೊತ್ತಾಗುತ್ತೆ, ಬೇರೆಗೂ ಮೋಟಿವೇಶನ್ ಆಗುತ್ತೆ. ಓಕೆ, ಸೊ ಯಾವ ಉದ್ದೇಶದಿಂದ ದಾನಿಗಳು ನಿಮಗೆ ವೆಹಿಕಲ್ ಕೊಟ್ಟಿದ್ದಾರಲ್ಲ ಅದು ಸದುಪಯೋಗ ಪಡ್ಕೊಳ್ಳಿ. ಎಲ್ಲರೂ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆಗಬೇಕಂತೇನಿಲ್ಲ. ನೀವು ಆಲ್ರೆಡಿ ಮಾಡೋ ಕೆಲಸಕ್ಕೆ ದಿನ ಅಡ್ಡಾಡೋಕ್ಕೆ ತೊಂದರೆ ಆಗ್ತಾ ಇದೆ, ಈ ವೆಹಿಕಲಿಂದ ಅದು ಸಹಾಯ ಆಗ್ಬೋದು. ಸೊ ಅದು ಸದುಪಯೋಗ ಪಡ್ಕೊಳ್ಳಿ. ಆಮೇಲೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಸಿರಿಟಿ ಏನು ಮಾಡ್ತಿದ್ದ ಗಾಯತ್ರಿ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಿಲ್ಲಾ ಅಂಗವಿಕಲ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಚಿದಾನಂದ್, ನಗರ ಪಾಲಿಕೆ ಮಾಜಿ ಸದಸ್ಯ ಸಿಎನ್ ರಮೇಶ್, ಮುಖಂಡರಾದ ಹನುಮಂತಪ್ಪ, ಪ್ರಕಾಶ್ ಇತರರು ಭಾಗಿಯಾಗಿದ್ದರು. ಗ್ರಾಮಗಳ ಅಭಿವೃದ್ಧಿ, ನಿರುದ್ಯೋಗ, ಬಡತನ ಹೋಗಲಾಡಿಸುವ ಮಹತ್ವದ ಯೋಜನೆಯೇ ನರೇಗಾ ಯೋಜನೆ ಅನುಷ್ಠಾನವಾಗಿದೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಒಳಗೊಂಡಂತೆ ಅಧಿಕಾರಿಗಳು ಒಗ್ಗಟ್ಟಿನಿಂದ ವಿಶ್ವಾಸದಿಂದ ಕೆಲಸ ಮಾಡಿದಾಗ ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿಯಾಗುತ್ತದೆ ಅಂತ ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದ್ದಾರೆ. ತಾಲೂಕಿನ ಹಿತ್ತಲಹಳ್ಳಿ ಗೇಟ್ ಬಳಿ ಇರುವ ಇಂಡಿಯನ್ ಪ್ಯಾಲೇಸ್ ಫಂಕ್ಷನ್ ಹಾಲ್ನಲ್ಲಿ ಬುಧವಾರದಂದು ಏರ್ಪಡಿಸಿದ ನರೇಗಾ ದಿನಾಚರಣೆಯ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಿಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡುವಂತಹ ಉತ್ತಮ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತೆ. ಇದನ್ನು ತಾವೆಲ್ಲರೂ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ 31 ಕೋಟಿ ರುಗಳ ವೆಚ್ಚದಲ್ಲಿ ನರೇಗಾ ಕಾಮಗಾರಿಗಳು ಆಗದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳ ಪೈಕಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದಿರುವ ಕ್ಷೇತ್ರವಾಗಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ತರುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ರೇಷ್ಮೆ ನಾಡು ಶಿಡ್ಲಘಟ್ಟದ ಕೀರ್ತಿ ಹೆಚ್ಚಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ತಿಳಿಸಿದರು. ಇವತ್ತೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಪಿಡಿಒಗಳ ವಿರೋಧದಿಂದ ಮೊದಲನೇದಾಗಿ ಗ್ರಾಮ ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಏನು ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡಬೇಕಾದ್ರೆ ಆ ಒಂದು ನಂಬಿಕೆ ಅವ್ರ ಮೇಲೆ ಇಟ್ಟಿರ್ತಕ್ಕಂಥದ್ದು ಆ ಗ್ರಾಮ ಪಂಚಾಯತಿಗಳಿಗೆ ನೀವು ಮೂಲಭೂತ ಸೌಕರ್ಯ ಕೊಟ್ಟರೆ ಅದಕ್ಕೆ ನಿಮಗೊಂದು ಸಾಕು ಆಗ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಯೋಜನೆ ಕೊಡೋದು ಪ್ರತಿ ಒಬ್ಬರಿಗೂ ಅನುಕೂಲ ಆಗೋಂಥ ಕೆಲಸ ಆಗಬೇಕಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಬರ್ತಾ, ವಿಶೇಷವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ನರೇಗಾದಲ್ಲಿ ಹೆಚ್ಚಿನ ಕಾಮಗಾರಿ ಮಾಡಿದ ಅಭಿವೃದ್ಧಿ ಆಗಿದೆ ಅಂತ ವೇದಿಕೆ ಮೇಲೆ ಹೇಳ್ತಾರೆ. ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳ ಪೈಕಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ನಾವು ನಿರಂತರವಾಗಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರಬೇಕನ್ನೋ ಒಂದು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ. ಮುಂದೆ ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು ನಮ್ಮ ಶಿಡ್ಲಘಟ್ಟ ಅಂತ ಪ್ರತಿಯೊಬ್ಬರು ಹೇಳಬೇಕಂತ ಅಭಿವೃದ್ಧಿ ಮಾಡಬೇಕನ್ನೋ ನಮ್ಮ ಒಂದು ಗುರಿ ಇದೆ. ತಮ್ಮೆಲ್ಲರೂ ಸಹಕಾರ ಇರಬೇಕಂತ ಹೇಳ್ತಾ ಈ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ ಅವರು ಮಾತನಾಡಿ, ನರೇಗಾ ಯೋಜನೆಯಡಿ ಹಲವು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ ಅವರು ಮಾತನಾಡಿ, ನರೇಗಾ ಯೋಜನೆಯಡಿ ಹಲವು ಗ್ರಾಮಗಳು ಅಭಿವೃದ್ಧಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನರೇಗಾ ಯೋಜನೆಯಡಿ 195 ಕೋಟಿ ಅನುದಾನ ಬಂದಿದೆ. ಇದು ಯಾರೋ ಒಂದಷ್ಟು ಕಾಂಟ್ರಾಕ್ಟರ್ಗಳಿಗೆ ಸೀಮಿತವಾಗಿರುವ ಯೋಜನೆಯಲ್ಲ. ಸರ್ಕಾರದಿಂದ ನೇರವಾಗಿ ಜನಸಾಮಾನ್ಯರಿಗೆ ಖಾತೆಗೆ ಜಮಾ ಆಗುತ್ತೆ. ಪ್ರತಿ ಗ್ರಾಮ ಪಂಚಾಯತಿಗೂ ಆಕ್ಷನ್ ಪ್ಲಾನ್ ಅನುಮೋದನೆ ಮಾಡಿಕೊಟ್ಟಿದ್ದೇವೆ. ಯಾವುದೇ ಗ್ರಾಮ ಪಂಚಾಯತಿ ಇದು ಬಾಕಿ ಉಳಿಸಿಕೊಂಡಿಲ್ಲ. ಎಲ್ಲರಿಗೂ ಸಹಾಯ ಮಾಡಿದ್ದೇವೆ ಅಂತ ತಿಳಿಸಿದರು. ಕೋಟಿಯಷ್ಟು ಹಣ ಈ ವೇಜ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ನಮ್ಮ ಜಿಲ್ಲೆಗೆ 195 ಕೋಟಿಯಷ್ಟು ಹಣ ಬಂದಿದೆ ಈ ನರೇಗಾ ಯೋಜನೆಗೆ. ನಾನು ಅನ್ಕೊಂತೀನಿ ಬೇರೆ ಯಾವ ಯೋಜನೆ ಇರಬೇಕು ಅಂದರೆ ಇದು ಇಷ್ಟು ದೊಡ್ಡ ಮಟ್ಟದ ಒಂದು ಹಣ ಬಂದಿರೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟು 195 ಕೋಟಿ, ಅದು ಒಬ್ಬರಿಗೆ ಸೀಮಿತ ಆಗಿರಲ್ಲ ಅಥವಾ ಒಂದು 10 ಜನ ಕಾಂಟ್ರಾಕ್ಟರ್ಗಳಿಗೆ ಸೀಮಿತ ಇಲ್ಲ. ಇದು ಸಾಮಾನ್ಯ ಜನಕ್ಕೆ ನೇರವಾಗಿ ಅವರ ಅಕೌಂಟ್ಗೆ ಕೂಲಿ ರೂಪದಲ್ಲಿ ಸೇರುತ್ತೆ. ಒಂದು ನೋಡಿ, ಬೇರೆ PWD ಕಾಂಟ್ರಾಕ್ಟರ್ಗಳು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಇರ್ತಾರೆ.
ಅವರು ಇನ್ವೆಸ್ಟ್ ಮಾಡ್ತಾರೆ, ದುಡ್ಡು ತಗೊಂತಾರೆ. ಅವರು ಎಷ್ಟು ಬೇಕೋ ಅಷ್ಟು ದುಡ್ಕೊಂತಾರೆ. ನಮ್ಮ ನರೇಗಾದಲ್ಲಿ ಹಾಗಲ್ಲ. ವೆಂಡರ್ಗಳಿರ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ಅವರು ಸಣ್ಣ ಸಣ್ಣ ಜನ ಒಂದು ಇಡೀ ಜನರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿರ್ತಕ್ಕಂಥದ್ದು ಒಂದು ಯೋಜನೆ ಈ ಒಂದು ನಮ್ಮ ನರೇಗಾ ಯೋಜನೆ. ಮುಂದಕ್ಕೆ ಹೇಳಬೇಕು, ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಯಾವುದೇ ಅಧ್ಯಕ್ಷರಿಗೆ ಸದಸ್ಯರುಗಳು ಮಾಹಿತಿ ಇರಲಿ, ನರೇಗಾ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಎಲ್ಲೂ ಕಂಡು ಬಂದಿಲ್ಲ. ಎಲ್ಲ ಕಡೆ ಕೂಡ ನಾವು ತುಂಬ ಸಪೋರ್ಟಿವ್ ಆಗಿ ತುಂಬ ಸಹಾಯ ಮಾಡಿದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅಡಿಷನಲ್ ಆಕ್ಷನ್ ಪ್ಲಾನ್ಗಳನ್ನು ನಾವು ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಯಾವುದೇ ಗ್ರಾಮ ಪಂಚಾಯತಿಂದ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಕೊಟ್ಟಿಲ್ಲ ಅಂತಿಲ್ಲ. ಪ್ರತಿಯೊಂದು ಗ್ರಾಮ ಪಂಚಾಯತಿಂದ ಕೂಡ ನಾವು ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಎಲ್ಲೂ ಅಡ್ಡಿಪಡಿಸಿಲ್ಲ. ಮತ್ತೆ ಈ ಹಿಂದೆ ಈ ಕೆಲವೆಲ್ಲ ಕಾನೂನುಗಳು ತುಂಬ ಸಡಿಲ ಇತ್ತು. ಈಗ ಒಂದು ಸ್ವಲ್ಪ ಕಾನೂನುಗಳು ಜಾಸ್ತಿ ಆಗಿದೆ ನರೇಗಾದಲ್ಲಿ. ಉದಾಹರಣೆಗೆ ಏರಿಯಾ ಆಫೀಸರ್ಸ್ ಮಾಡಬೇಕು, NMMS ಮಾಡಬೇಕು. ಇತ್ತೀಚೆಗೆ ಏನಾಗಿದೆ, ಒಂದೇ ಗ್ರಾಮ ಪಂಚಾಯತಿಯಲ್ಲಿ 20ಕ್ಕಿಂತ ಹೆಚ್ಚು ಕಾಮಗಾರಿಗಳು ನಡೀತಾ ಇತ್ತು ಅಂತ ಹೇಳಿದ್ರೆ ಅದು ಎಕ್ಸೆಪ್ಷನ್ ಕೊಡಬೇಕು, DPC ಅಪ್ರೂವಲ್ ಕೊಡಬೇಕು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹೇಮಾವತಿ, ಅನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಮಧುಗಿರಿ ತಾಲೂಕಿನಲ್ಲಿ ನಾಕಣ್ಣಂತೆ ಶಾಂತಿಗೆ ಭಂಗವಾಗುವಂತೆ ಯಾವುದೇ ಘಟನೆಗಳು ನಡೆದಿಲ್ಲ. ಆದರೆ ಕೆಲವು ಯುವಕರು ಅನಗತ್ಯ ಗಲಾಟೆಗಳಲ್ಲಿ ಭಾಗಿಯಾಗ್ತಿರುವುದು ಕಂಡಿದ್ದು ಅಂತಹವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಅಂತ ಡಿವೈಎಸ್ಪಿ ಮಂಜುನಾಥ್ ತಿಳಿಸಿದ್ದಾರೆ. ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಅಂಗವಾಗಿ ಕರೆಯಲಾಗಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಧುಗಿರಿಯಲ್ಲಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆಗೆ ಹೆಸರುವಾಸಿಯಾಗಿರುವುದನ್ನು ಪೊಲೀಸ್ ಇಲಾಖೆಯ ಹಳೆಯ ಕಡತಗಳಿಂದ ದೃಢಪಟ್ಟಿತು. ನಾನು ಇಲ್ಲಿ ಡಿವೈಎಸ್ಪಿಯಾಗಿ 3 ತಿಂಗಳ ಆಡಳಿತಾವಧಿಯಲ್ಲಿ ಉಪವಿಭಾಗದ ಮಟ್ಟದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮತ್ತು ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಕ್ರಮ ವಹಿಸಲಾಗಿದ್ದು, ಮಟ್ಕಾ ಮತ್ತು ಜೂಜಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಇಂತಹ ಪ್ರಕರಣಗಳಲ್ಲಿ ಮುಂದಿನ ದಿನಗಳಲ್ಲಿ ಭಾಗಿಯಾಗಿ ಸಿಕ್ಕಾಕೊಂಡ್ರೆ ಅಂತವರ ವಿರುದ್ಧ ಗೂಂಡಾ ಕಾಯ್ದೆ ಮತ್ತು ಗಡೀಪಾರಿನ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಇತ್ತೀಚೆಗೆ ನಡೆದ ತೆಪ್ಪೋತ್ಸವ ಮತ್ತು ದಂಡಿನ ಮಾರಮ್ಮ ಜಾತ್ರೆಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡ ಫಲದಿಂದಾಗಿ ಸಣ್ಣ ಗಲಭೆಯೂ ಆಗದ ರೀತಿ ಯಶಸ್ವಿಯಾಗಿ ನಡೆಸಲಾಗಿದೆ. ಮಧುಗಿರಿ ಪೊಲೀಸರು ಹಲವು ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ್ದರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಗಲಾಟೆ ಅಂತ ಅಲ್ಲ, ಬೇರೆ ತರಹದ ಯಾವುದೇ ಕ್ರೈಮ್ಸ್ ಆಗಲಿ, ಒಂದು ಸಣ್ಣ ಒಂದು ಪಿಕ್ ಪ್ಯಾಕೆಟ್ ಇಂದ ಹಿಡಿದು ಒಂದು ಹೊಡೆದಾಟ, ಯಾವುದೇ ಒಂದು ಸಣ್ಣ ಗಲಾಟೆಯಿಂದ ಆ ಥರ ಕೂಡ ಮುಂಜಾಗ್ರತೆ ಮಾಡಿದ್ದೀವಿ. ಅಂದರೆ ದಂಡಿ ಮಾರಮ್ಮದಲ್ಲೂ ಕೂಡ, ಜಾತ್ರೆಯಲ್ಲೂ ಕೂಡ ಅದೇ ಥರ ಮಾಡಿದ್ದೀವಿ. ಮುಂದೆನೂ ಕೂಡ ಅದು ಯಾವುದೇ ಸಣ್ಣ ಹಬ್ಬ ಆಗಲಿ, ಸಣ್ಣ ಇನ್ಸಿಡೆಂಟ್ ಆಗಲಿ, ಯಾವುದೇ ಇದ್ರೂ ಕೂಡ ಅಟೆಂಡ್ ಮಾಡ್ತೀವಿ. ಈ ವೇದಿಕೆ ಮೂಲಕ ನಾನು ಹೇಳೋದೇನಂದ್ರೆ, ಏನೇ ಇದ್ರೂ ಕೂಡ ಇಲ್ಲಿ ವಾತಾವರಣ ಹೆಂಗಿದೆ ಅಂದರೆ ಎಲ್ಲದೂ ಕೂಡ ಪೊಲೀಸರಿಗೆ ತಿಳಿಸ್ತಾ ಇದ್ದೀವಿ. ಇದನ್ನು ಕಂಟಿನ್ಯೂ ಮಾಡಿ ನಾವು ಕೂಡ ಎನಿ ಟೈಮ್ 24/7 ಸಬ್ ಇನ್ಸ್ಪೆಕ್ಟರು, ಇನ್ಸ್ಪೆಕ್ಟರು, DSP, SP ನಾವು ಅಟೆಂಡ್ ಮಾಡಲಿಲ್ಲ ಅಂದರೆ ನಮ್ಮ SP ಅವರಿಗೆ ಕರೆ ಮಾಡ್ಬೋದು. ಅವರಂತೂ ಖಂಡಿತ ಅಟೆಂಡ್ ಮಾಡ್ತಾರೆ. ನಾವು ಕೂಡ ನಿಮ್ದು ಏನೇ ಸಣ್ಣ ಪುಟ್ಟ ಕಂಪ್ಲೇಂಟ್ ಇದ್ರೂ ಕೂಡ ಅಟೆಂಡ್ ಮಾಡ್ತೀವಿ. ನನ್ನ ಒಂದೆರಡು ಪರ್ಸ್ನಲ್ ಆಗಿ ಈ ಉದ್ದೇಶ, ಇವತ್ತಿನ ಮೀಟಿಂಗ್ ಮೇನ್ ಉದ್ದೇಶ ಅಂದರೆ, ತಮ್ಮದು ಹಳೆ ಹಿಂದ್ಗಡೆ ನಡೆದ ಹಬ್ಬಗಳೆಲ್ಲ ಆಚರಿಸಿರ್ತೀರಿ. ಅವಾಗ ಏನಾದರೂ ತಮಗೇನಾದರೂ ತೊಂದರೆಗಳಾಗಿದ್ರೆ, ಸಣ್ಣ ಪುಟ್ಟ ಪೊಲೀಸ್ ವ್ಯವಸ್ಥೆಯಲ್ಲಿ ತಮಗೇನಾದರೂ ಅನುಕೂಲತೆಗಳು ಬೇಕಿದ್ರೆ ಎಲ್ಲಾದರೂ ಕೂಡ ಸಿಬ್ಬಂದಿ ನಿಯೋಜನೆ ಮಾಡ್ಬೋದು. ಆಗಲೇ ಹೇಳಿದ್ರಿ, ನೈಟು ಇಂಥವೆಲ್ಲ ಡಿಸ್ಕಷನ್ ಆಗ್ಬೇಕು. ಮೇನ್ ಉದ್ದೇಶ ಅದು. ಏನೂ ಆಗಿಲ್ಲ ಅನ್ನೋದು ಸೆಕೆಂಡ್ರಿ. ನಮಗೆ ಏನೇನು ಪೊಲೀಸ್ ಇಲಾಖೆಯಿಂದ ಯಾವ ಥರ ವ್ಯವಸ್ಥೆ ಬೇಕು ನೀವು. ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಮಾತನಾಡಿ, ಮಧುಗಿರಿ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಯಾವುದೇ ಗಲಭೆಗಳಿಗೆ ಅವಕಾಶವಿಲ್ಲ. ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಇರ್ತೇವೆ. ಪೊಲೀಸರಿಗೆ ಯಾವುದೇ ಕೆಲಸ ಕೊಡದಂತೆ ಹಬ್ಬವನ್ನು ಆಚರಿಸುವುದಾಗಿ ಸಾರ್ವಜನಿಕರ ಪರವಾಗಿ ಭರವಸೆ ನೀಡಿದರು. ಎಲ್ರಿಗೂ ನಮಸ್ಕಾರ ತಿಳಿಸ್ತಾ, ಈ ಒಂದು ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಎಲ್ರಿಗೂ ಶುಭಾಶಯ ಕೋರ್ತಾ, ಈ ಒಂದು ಹಬ್ಬಗಳ ಆಚರಣೆಯಲ್ಲಿ ಯಾವುದೇ ಒಂದು ಶಾಂತಿಗೆ ಧಕ್ಕೆ ತರದೆ ಶಾಂತಿಯುತವಾಗಿ ಹಿಂದೂ ಹಬ್ಬದ ಆಚರಣೆ, ಮುಸ್ಲಿಮರ ಬಾಂಧವರು ಮುಸ್ಲಿಂ ಹಬ್ಬದ ಆಚರಣೆ ಮಾಡಿಕೊಂಡು, ನಮ್ಮ ಮಧುಗಿರಿ ಯಾವತ್ತೂ ಯಾವುದೋ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಅದು ಇತಿಹಾಸದಿಂದ ಹೆಂಗೆ ಬಂದಿದೆಯೋ ಹಂಗೆ ನಾವು ನಡ್ಕೊಂತ ಮುಂದಿನ ಪೀಳಿಗೆಗೂ ಇದೇ ರೀತಿ ಶಾಂತಿ ಸೌಹಾರ್ದತೆಯಿಂದ ನಡ್ಕೊಂಡು ಹೋಗಿ ಹಬ್ಬಗಳ ಆಚರಣೆಯನ್ನು ಮಾಡಿಕೊಂಡು ಅಣ್ಣ ತಮ್ಮದಿರ ಥರ ಇರಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ.
ಹಿರಿಯ ಪತ್ರಕರ್ತ ಜಿ ನಾರಾಯಣ ರಾಜು, ಮುಖಂಡ ಬಾಬಾ ಫಕ್ರುದ್ದೀನ್, ರಂಗನಾಥ್ ಹಾಗೂ ಲಕ್ಷ್ಮೀ ನಾರಾಯಣ್ ಮಾತನಾಡಿದರು. ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ಮುತ್ತುರಾಜ್, ಪುರಸಭಾ ಮಾಜಿ ಅಧ್ಯಕ್ಷ ಎಂವಿ ಗೋವಿಂದರಾಜು, ಸದಸ್ಯರಾದ ಅಲಿಮುಲ್ಲಾ, ಸಾದಿಕ್ ಹಾಗೂ ನಾಗರಿಕರು ಪಾಲ್ಗೊಂಡಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಈ ಬಾರಿಯ ಬಜೆಟ್ನಲ್ಲಿ ಗೃಹ ಸಚಿವರ ಆದೇಶದಂತೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪತ್ರಕರ್ತರ ಆರೋಗ್ಯ ವಿಮೆಗೆ 5 ಲಕ್ಷ ಹಣವನ್ನು ಮೀಸಲಿಟ್ಟಿದೆ ಅಂತ ಕೊರಟಗೆರೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಸ್ವಚ್ಛತೆಗೆ ಮೊದಲ ಆದ್ಯತೆ ಎಂದು ಸ್ವಚ್ಛತೆಗೆ ಹಣವನ್ನು ಮೀಸಲಿಡಲಾಗ್ತಾ ಇದೆ. 45 ವರ್ಷ ಮೇಲ್ಪಟ್ಟ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಘೋಷಣೆ, 2025-26ನೇ ಸಾಲಿನ ಆಯವ್ಯಯ ಮಂಡನೆ, 2025-26ನೇ ಸಾಲಿನ ಜಮಾ 21,43,41,250 ರೂಗಳು, 2025-26ನೇ ಸಾಲಿನ ಖರ್ಚು 21,34,250 ರೂಗಳು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ವಾರ್ಡ್ಗಳ ಅಭಿವೃದ್ಧಿಗೆ ಸದಸ್ಯರೊಂದಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ. ವಾರ್ಡ್ಗಳ ಅಭಿವೃದ್ಧಿಗೆ, ಜನರ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸ್ತೇವೆ ಅಂತ ಅಧ್ಯಕ್ಷೆ ಅನಿತಾ ತಿಳಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಮಾತನಾಡಿ, ಸರ್ಕಾರದ 4ನೇ ಅಂಗವಾಗಿ ಕೆಲಸ ಮಾಡುವ ಪತ್ರಕರ್ತರಿಗೆ ಯಾವುದೇ ಭದ್ರತೆಗಳಿಲ್ಲ. ಕೊನೆ ಪಕ್ಷ ಆರೋಗ್ಯಕ್ಕಾದರೂ ಒತ್ತನ್ನು ಕೊಡಿ ಅಂತ ಹಲವು ಬಾರಿ ರಾಜ್ಯ ಸಮ್ಮೇಳನಗಳಲ್ಲಿ ಕೇಳಿಕೊಂಡಿದ್ವು. ಮಾನ್ಯ ಗೃಹ ಸಚಿವರು ಪತ್ರಕರ್ತರ ಬೇಡಿಕೆಯನ್ನು ಮನಗಂಡು ಇದೀಗ ಕೊರಟಗೆರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ 45 ವರ್ಷ ಮೇಲ್ಪಟ್ಟ ಪತ್ರಗಾರರಿಗೆ ಉಚಿತ ಆರೋಗ್ಯ ವಿಮೆ ಮಾಡಿಸಿಕೊಳ್ಳಲು ಪಟ್ಟಣ ಪಂಚಾಯಿತಿ ಬಜೆಟ್ನಲ್ಲಿ 5 ಲಕ್ಷ ಹಣ ಮೀಸಲಿಟ್ಟಿರುವುದು ನಮ್ಮೆಲ್ಲರಿಗೂ ಸಂತೋಷ ಉಂಟು ಮಾಡಿದೆ ಅಂತ ತಿಳಿಸಿದರು. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಕ್ಷೇತ್ರದಂತಹ ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಇಂದು ಈ 2025-26ನೇ ಸಾಲಿನ ಆಯವ್ಯಯ ಬಜೆಟ್ ಅನ್ನು ಮಂಡನೆ ಮಾಡಲಾಗಿದೆ. 2025-26ನೇ ಸಾಲಿನ ಜಮಾ 21,43,40,250. ಒಟ್ಟು 21,43,40,250. ಹಾಗೆ 2025-26ನೇ ಸಾಲಿನ ಖರ್ಚು 21,34,250. ಒಟ್ಟು ಉಳಿತಾಯ 9,07,000. ಈ ಬಜೆಟ್ನಲ್ಲಿ ಹೆಚ್ಚಾಗಿ ನಾವು ಪತ್ರಕರ್ತರಿಗೆ ಅಂದ್ರೆ 45 ವರ್ಷ ಮೇಲ್ಪಟ್ಟಿರುವಂತ ಪತ್ರಕರ್ತರಿಗೆ ಆರೋಗ್ಯ ವಿಮೆಗಾಗಿ ನಾವು ಮುನ್ಸಿಪಲ್ ಫಂಡ್ ಅಲ್ಲಿ ಇವತ್ತು ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಏನು ನಮ್ಮ ಕಾರ್ಯನಿರತ ಪತ್ರಕರ್ತರ ಏನು ಪಟ್ಟಣ ವ್ಯಾಪ್ತಿಯ ಕಾರ್ಯನಿರತ ಪತ್ರಕರ್ತರಿಗೆ ಏನು ಒಂದು ಆರೋಗ್ಯ ವಿಮೆ ಅಂತೇಳಿ 5 ಲಕ್ಷಗಳ ಅನುದಾನವನ್ನು ಕೊರಟಗೆರೆ ಪಟ್ಟಣ ಪಂಚಾಯಿತಿ ಮೀಸಲಿಟ್ಟಿದೆ. ಇದಕ್ಕಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ನಮ್ಮ ಕೊರಟಗೆರೆ ಪಟ್ಟಣ ಪಂಚಾಯಿತಿಗೆ ಧನ್ಯವಾದ ತಿಳಿಸ್ತೀನಿ. ಇದಕ್ಕೆ ಮೂಲ ಕಾರಣ ನಮ್ಮ ಗೃಹ ಸಚಿವರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಶಿಫಾರಸು ಪತ್ರವನ್ನು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಿಗೆ ಪತ್ರಕರ್ತರಿಗೆ ಆರೋಗ್ಯ ವಿಮೆಯನ್ನು ಕೊಡಿ ಅಂತ ಒಂದು ಪತ್ರವನ್ನು ಆದೇಶವನ್ನು ಕೊಟ್ಟಿದ್ದರು. ಅದರ ಆದೇಶದ ಅನ್ವಯನಂತೆ ಈಗ ನಮ್ಮ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಎಲ್ಲ ಗೌರವಾನ್ವಿತ ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಗೌರವಾನ್ವಿತ ಎಲ್ಲ ಸದಸ್ಯರು ಒಟ್ಟಾಗಿ ಆದೇಶವನ್ನು ಪಾಲನೆ ಮಾಡಿ ನಮಗೆ ಆರೋಗ್ಯ ವಿಮೆ ಕೊಟ್ಟಿರೋದು ಅತ್ಯಂತ ಸಂತೋಷವಾಗಿದೆ. ಆದರೆ ಇದರಲ್ಲಿ ಏನು ಅಂದರೆ 45 ವರ್ಷವನ್ನು ಅವರು ಒಂದು ಮಾರ್ಗಸೂಚಿನ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂದಿನ 1 ವರ್ಷದಲ್ಲಿ ಅದನ್ನು ಸಹ ಮಾರ್ಗಸೂಚಿನ ತೆಗೆದು ಎಲ್ಲ ಪತ್ರಕರ್ತರಿಗೂ ಮಾಡ್ತೀವಿ. ಮಾರ್ಗಸೂಚಿಯ ನೀವೇ ಕೇಳಿದ್ರು ಏನಂದರೆ 45 ವರ್ಷ ಆದ ಮೇಲೆ ಪತ್ರಕರ್ತರಿಗೆ ಆಗೋದು ಒಬ್ಬ ವ್ಯಕ್ತಿಗೆ ಆಗುವ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದ್ರಿಂದ 45 ವರ್ಷನ ಮಾರ್ಗಸೂಚಿ ಅಂತ ಇಟ್ಟಿದ್ವಿ. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ನಾನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶವಾದಿ. ಅವರ ಆದರ್ಶಗಳನ್ನು ನೀವು ಪಾಲಿಸಿದರೆ ನಾನು ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡ್ತಿದ್ದೇನೆ ಅಂತ ಗುಬ್ಬಿಯಲ್ಲಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ದಲಿತರ ಕುಂದುಕೊರತೆ ಸಭೆಯಲ್ಲಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಎಲ್ಲ ಸಮಾಜಕ್ಕೂ ಸಮಾನತೆ ತೋರಿದ್ದಾರೆ. ನೀವೆಲ್ಲ ಬಾಬಾ ಸಾಹೇಬರ ಹೆಸರು ಮಾತ್ರ ಹೇಳ್ತಾ ಇದ್ದೀರಾ, ಆದರೆ ನಾನು ಅವರ ಆದರ್ಶಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಎಲ್ಲೋ ಯಾವುದೋ ತಾಲೂಕಿನವರು ಬಂದು ನಮ್ಮ ತಾಲೂಕಿನಲ್ಲಿ ಅರ್ಜಿ ಹಾಕಿದರೆ ಹೇಗೆ ಜಾಗ ಕೊಡೋಕೆ ಬರುತ್ತೆ? ಅವರ ತಾಲೂಕುಗಳಲ್ಲಿ ಅರ್ಜಿ ಹಾಕಲಿ. ಎಲ್ಲೋ ಇರೋ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅವೆಲ್ಲನ್ನ ನಿಲ್ಲಿಸಬೇಕು ಅಂತ ತಿಳಿಸಿದರು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತೀವಿ ಅಷ್ಟೇ, ನಾನು ಅದನ್ನ ನನ್ನ ಸ್ವಂತ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅವರ ಆದರ್ಶಗಳು, ಅವರು ಸಮಾಜದಲ್ಲಿ ಹೆಂಗಿರ್ಬೇಕು, ಸಮಾಜ ಹೆಂಗೆ ಸಮಾಜವನ್ನು ಹೆಂಗೆ ಕಟ್ಟಬೇಕು ಅಂತ ನನ್ನ ಸ್ವಂತ ಅಳವಡಿಸ್ಕೊಂಡು ನಾನು ಹೋಗ್ತಾ ಇರ್ತಕ್ಕಂಥ ಮುಂಚ ಈಗ ನಾಳೆ ತಹಸೀಲ್ದಾರ್ಗೆ ಹೇಳಿ ತಾಲೂಕಾಫೀಸ್ ಮುಂದೆನೇ ಜಾಗ ಕೊಡ್ತೀವಿ, ನೀವು ರೆಡಿ ಮಾಡ್ತೀವಿ ಅಲ್ವಾ? ಹೇಳಿ ನೀವು ಕರ್ಕೊಂಡು
ಅದರಲ್ಲಿ ನಿನಗೆ ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅಂದ್ರೆ 100% ಕೊಡಿಸ್ತೀವಿ. ಫಾರೆಸ್ಟ್ ಲ್ಯಾಂಡ್ ಆಗಲ್ಲ. ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಪ್ರಸ್ತಾಪ ಯಾವುದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಬರೀ ನಿನ್ನ ಭಾಷಣ ಮಾಡೋ ಅನುಯಾಯಿಗಳಲ್ಲ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ, ಇಒ ಶಿವಪ್ರಕಾಶ್, ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ, ತಾಲೂಕು ಪಂಚಾಯತ್ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಮಂಜುಳಾ ದೇವಿ ಹಾಗೂ ಅಧಿಕಾರಿಗಳು ಮತ್ತು ದಲಿತ ಮುಖಂಡರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿನ ಚಿಂತಾಮಣಿ ನಗರದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು ಅಂತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷ ಹಾಗೂ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಿಳಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಮುಖಂಡರೊಂದಿಗೆ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 5ರಂದು ಜಗಜೀವನ್ ರಾಮ್ ಜಯಂತಿಯನ್ನು ಎಲ್ಲ ತಾಲೂಕು ಕಚೇರಿಗಳಲ್ಲಿ ಆಚರಣೆ ಮಾಡಿ ಅಂಬೇಡ್ಕರ್ ಜಯಂತಿಯನ್ನು ಹಾಗೂ ಜಗಜೀವನ್ ರಾಮ್ ಜಯಂತಿಯನ್ನು ಏಪ್ರಿಲ್ 14ರಂದು ಒಟ್ಟಿಗೆ ಆಚರಿಸಲಾಗುವುದು ಅಂತ ತೀರ್ಮಾನಿಸಲಾಗಿತ್ತು. ನಗರದ ಪ್ರವಾಸಿ ಮಂದಿರದಿಂದ 10 ಸ್ತಬ್ಧ ಚಿತ್ರಗಳೊಂದಿಗೆ ಮುತ್ತಿನ ಪಲ್ಲಕ್ಕಿಯ ಮೆರವಣಿಗೆಯನ್ನು ನಗರದ ಪ್ರಮುಖ ವೃತ್ತಗಳಲ್ಲಿ ಹಮ್ಮಿಕೊಳ್ಳಲಾಗುವುದು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ತಮಟೆ ಬಡಿತ, ಕೀಲು ಕುದುರೆ, ಗಾರುಡಿ ಗೊಂಬೆಗಳ ಕುಣಿತ ಹಾಗೂ ಇತರೆ ಪ್ರದರ್ಶನ ಅದ್ದೂರಿಯಾಗಿ ಮೂಡಿ ಬರಲಿದೆ ಅಂತ ತಿಳಿಸಿದರು. ಇನ್ನು ಕೆಲವು ಮುಖಂಡರು ಅಂಬೇಡ್ಕರ್ ಜಯಂತಿಯನ್ನು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಆಚರಿಸುವುದಾದರೆ ನಮ್ಮೆಲ್ಲರ ಸಹಕಾರ ನೀಡುತ್ತೇವೆ ಅಂತ ಒಕ್ಕೊರಲಿನಿಂದ ಸೂಚಿಸಿದರು. ಈಗ ಎಲ್ಲ ಅಧಿಕಾರಿಗಳಿಗೆ ಈ ಬಾರಿ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಿಸುತ್ತೇವೆ, ಹಾಗಾಗಿ ಸಚಿವರ ಜೊತೆ ಚರ್ಚೆ ನಡೆಸಿ ಸೂಕ್ತ ಸ್ಥಳವನ್ನು ಮತ್ತೊಮ್ಮೆ ತಿಳಿಸುತ್ತೇವೆ ಅಂತ ವಿವರಿಸಿದರು. ಎಲ್ಲಿ ಸೂಕ್ತವಾದ ಸ್ಥಳ ಅಂತ ಮತ್ತೊಮ್ಮೆ ನಮ್ಮೆಲ್ಲರ ಚರ್ಚೆ ಮಾಡಿ ಈ ಎರಡರಲ್ಲಿ ಯಾವ ಸೂಕ್ತ ಸ್ಥಳ ಅಂತ ನಾವು ಇಲ್ಲಿ ಮಾಡಿಕೊಂಡು ನಮ್ಮೆಲ್ಲರೂ ಕೂಡ ಮಾಹಿತಿ ಕೊಡ್ತೀವಿ. ಮೊದಲನೇದಾಗಿ ವೇದಿಕೆಯ ಒಂದು ವ್ಯವಸ್ಥೆ ಇರ್ತದೆ. ವೇದಿಕೆಯಲ್ಲಿ ಶಿಷ್ಟಾಚಾರದಂತೆ ಯಾರ್ಯಾರು ಇರಬೇಕು ಅವ್ರನ್ನ ಮಾತ್ರ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ವೇದಿಕೆಯ ಮೇಲಿನ ಎಲ್ಲ ಶಿಷ್ಟಾಚಾರವನ್ನು ಕೂಡ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ಮಾಡಬೇಕಿದೆ. ಹಾಗೆ ನಮ್ಮ ಈ ಒಂದು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಮಾದೇವಿಗಳು ಅವರ ಇಲಾಖೆ ವತಿಯಿಂದ ಇದನ್ನ ಮಾಡ್ತಾರೆ. ಎರಡನೇ ವಿಚಾರ ಆಸನದ ವ್ಯವಸ್ಥೆ. ಈಗಾಗಲೇ ನಾವು ಹೇಳಿಲ್ಲ ತುಂಬಾ ಜನ ಬರ್ತಾರೆ ಅಂತ. ತಾವು ಎಷ್ಟು ಜನ ಅಂತ ಹೇಳಿದ್ರೆ ನಾವು ಅಷ್ಟು ಆಸನ ಈಗಾಗಲೇ ನಾವು ಕೆಲವರು ಹೇಳಿದ್ರು. ಈ ಒಂದು ಸ್ಥಳ ಸ್ವಲ್ಪ ಆಗಿದೆ ನಮಗೆ, ಈ ತರ ಆಗಬಾರ್ದು, ದಯವಿಟ್ಟು ಇದ್ರ ಬಗ್ಗೆ ತಾವು ಕಾಳಜಿ ವಹಿಸಿ ಅಂತ ಹೇಳಿದ್ರ. ನಮ್ಮ ಸಲಹೆ ಸೂಚನೆ ತಗೊಂಡು ಅಲ್ಲಿ ಏನು ಆಸನದ ವ್ಯವಸ್ಥೆ ನಾವು ಹೇಳ್ತೀರಾ ಅದಕ್ಕಿಂತ ಒಂದು 100-200 ಹೆಚ್ಚಿನ ಆಸನಗಳನ್ನ ವ್ಯವಸ್ಥೆ ಮಾಡುವಂತ ಒಂದು ಕ್ರಮ ಕೈಗೊಳ್ತೀವಿ. ಅದೇ ರೀತಿ ಮೆರವಣಿಗೆ ನಾವು ಪ್ರತಿ ಸಲ ಏನು ಪ್ರವಾಸಿ ಬಂದು ಮುಂದೆಯಿಂದ ಹೊರಡ್ತೀವಿ ಅದೇ ರೀತಿ ಮೆರವಣಿಗೆ ಇರ್ತದೆ. 3 ಕಲಾತಂಡಗಳು ಇರುತ್ತೆ, ಒಂದು ತಮಟೆ ವಾದ್ಯ ಇರುತ್ತೆ. ಅದೇ ರೀತಿ ಈ ಒಂದು ಏನು ಮೆರವಣಿಗೆ ಹೊರಟು ಈ ಮೆರವಣಿಗೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಇಲ್ಲಿ ಸೇರಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಹಾಗೂ ಎಲ್ಲ ಮಾಧ್ಯಮದವರು ಕೂಡ ಪಾಲ್ಗೊಳ್ಳಬೇಕು. ಈ ಸಂದರ್ಭದಲ್ಲಿ ಇಒ ಆನಂದ್, ಬಿಇಒ ಉಮಾದೇವಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ನಾಯಕ್, ಸಿಡಿಪಿಒ ಮಹೇಶ್ ಬಾಬು, ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ದಲಿತ ಮುಖಂಡರು ಉಪಸ್ಥಿತರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅದೆಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.